ಕರ್ನಾಟಕದಲ್ಲಿ ಇದ್ದ ಮೇಲೆ ಕನ್ನಡ ಮಾತಾಡಬೇಕು, ಕನ್ನಡಿಗರಿಗೆ ಗೌರವ ಕೊಡಬೇಕು, ಕರ್ನಾಟಕದ ಅನ್ನ ತಿಂದ ಮೇಲೆ ಕನ್ನಡಕ್ಕೆ ಮರ್ಯಾದೆ ಕೊಡಬೇಕಾದದ್ದು ಎಲ್ಲರ ಕರ್ತವ್ಯ. ಆದರೆ ಇಲ್ಲೊಂದು ಖಾಸಗಿ ಕಂಪನಿ ಉಂಡ ಮನೆಗೆ ದ್ರೋಹ ಮಾಡಿದೆ, ಕನ್ನಡಕ್ಕೆ ದ್ರೋಹ ಮಾಡಿದೆ. ಕನ್ನಡಿಗರಲ್ಲದ HR ಬೇಕು ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದೆ ಈ ಕಂಪನಿ. ಖಾಸಗಿ ಕಂಪನಿಯಿಂದ ಉದ್ದಟತನದ ಪ್ರಕಟಣೆ ಇದು. ಅವರಿಗೆ ಕನ್ನಡಿಗರು HR ಆಗಿ ಬೇಡುವಂತೆ. ಬೆಂಗಳೂರಿನ JP ನಗರದಲ್ಲಿರುವ ಖಾಸಗಿ ಕಂಪನಿಯ ಹೆಸರು ಸ್ಕಿಲ್ ಸಾನಿಕ್ಸ್ ಕಂಪನಿ. ಇದು ಕನ್ನಡದ ಸೌಕರ್ಯವನ್ನ ತೆಗೆದುಕೊಂಡು ಕರ್ನಾಟಕದ ನೆಲದಲ್ಲಿ ಇದ್ದು ಕನ್ನಡದ ನೀರನ್ನ ಕುಡಿದು ಕನ್ನಡದ ಗಾಳಿಯನ್ನ ಸೇವಿಸಿ ಕನ್ನಡದ ಅನ್ನವನ್ನ ಉಂಡು ಕನ್ನಡಕ್ಕೆ ದ್ರೋಹ ಮಾಡುವಂತ ಇಂಥ ಕಂಪನಿಗಳಿಗೆ ಕರ್ನಾಟಕದಲ್ಲಿ ಜಾಗ ಕೊಡಬೇಕಾ? ನಾವು ಕರ್ನಾಟಕದಲ್ಲಿ ಅವ್ರನ್ನ ಉಳಿಸ್ಕೊಳ್ಬೇಕಾ? ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಆ ಕನ್ನಡಿಗನಿಗೆ ನಿಮ್ಮ ಕಂಪನಿಯಲ್ಲಿ ಕೆಲಸ ಕೊಡೋದಿಲ್ಲ, ಕನ್ನಡಿಗರು ಬೇಡ, ನಮಗೆ ಕನ್ನಡಿಗನಾಗಿರುವ HR ಬೇಡ ಅಂತೇಳಿ ಪ್ರಕಟಣೆಯನ್ನ ಹೊರಡಿಸಿರುವಂತ ಈ ಕಂಪನಿಯನ್ನ ಕರ್ನಾಟಕದಿಂದ ಒದ್ದೋಡಿಸ್ಬೇಕಲ್ವಾ? ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚರಣ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಇಂಥವರಿಗೆ ಏನು ಮಾಡಬೇಕು? ಕರ್ನಾಟಕದಲ್ಲಿದ್ದು ಇಲ್ಲಿನ ಅನ್ನ ತಿಂದು ಇಲ್ಲಿನ ಗಾಳಿಯನ್ನು ಸೇವಿಸಿ ಇಲ್ಲಿನ ಸೌಕರ್ಯವನ್ನು ಬಳಸ್ಕೊಂಡು ಎಲ್ಲವನ್ನೂ ಕೂಡ ಉಂಡು ತಿಂದು ಕನ್ನಡಿಗನನ್ನು ಕೆಲಸಕ್ಕೆ ಸೇರಿಸ್ಕೊಳ್ಳುವಾಗ ಈ ರೀತಿ ನೀತಿ ಏನು ಮಾಡಬೇಕು? ಇವ್ರನ್ನ ಯಾವ ಕಂಪನಿ ಅದು, ಯಾಕಂತೆ ಹಂಗೆ ಮಾಡಿದ್ರು? ಏನಿದೆ ಮಾಹಿತಿ ಚರಣ್? ಎಸ್ ರಂಜಿತ್, ಪ್ರಮುಖವಾಗಿ JP ನಗರದಲ್ಲಿರುವಂತಹ ಖಾಸಗಿ ಕಂಪನಿಯೊಂದು ಉದ್ದಟತನವನ್ನು ತೋರಿರುವಂಥದ್ದು. ಪ್ರಮುಖವಾಗಿ ಬೆಂಗಳೂರಿನ JP ನಗರದಲ್ಲಿರುವಂತಹ ಕಂಪನಿಯಲ್ಲಿ ಕನ್ನಡ ಬರುವಂತಹ HR ಅವಕಾಶ ಇಲ್ಲ ಅನ್ನುವಂತಹ ಒಂದು ಪೋಸ್ಟನ್ನು ಮಾಡಿರುವಂಥದ್ದು. X ಖಾತೆ ಮೂಲಕ ಒಂದು ಪೋಸ್ಟನ್ನು ಮಾಡುತ್ತೆ, ಮತ್ತು ಒಂದು ಏನು HR ಹುದ್ದೆಗೋಸ್ಕರ ಕಾಲ್ಫರನ್ನು ಮಾಡುತ್ತೆ. ಆ ಒಂದು ಕಾಲ್ಫರ್ನಲ್ಲಿ ಕನ್ನಡ ಬರೋರಿಗೆ ಆದ್ಯತೆ ಇಲ್ಲ ಅನ್ನೋದನ್ನು ಕೂಡ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡುತ್ತೆ. ಒಂದು ಕಡೆಯಲ್ಲಿ ಕನ್ನಡದ ನೆಲದಲ್ಲಿದ್ದು ಕನ್ನಡದ ನೀರನ್ನು ಕುಡಿತಾ ಇಲ್ಲಿನ ಗಾಳಿಯನ್ನು ಸೇವಿಸ್ತಾ ಇಲ್ಲಿಯ ಜನರ ಜೊತೆ ಬೆರೆದು ಇಲ್ಲೇ ಉದ್ಯೋಗವನ್ನು ಮಾಡುವಂತಹ ಕಂಪನಿಗಳು ಕನ್ನಡದ ಮೇಲೆ ಈ ರೀತಿಯಾದಂಥ ಉದ್ದಟತನವನ್ನು, ಕನ್ನಡದ ಮೇಲಿರುವಂಥ ಈ ರೀತಿಯಾದಂಥ ನಿರ್ಲಕ್ಷ್ಯತನವನ್ನು ತೋರ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆಗೆ ಇದು ಆ ಒಂದು ಕಂಪನಿಯ ಪರಮಾವಧಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಪ್ರಮುಖವಾಗಿ ಒಂದು ಪೋಸ್ಟನ್ನು ಮಾಡುತ್ತೆ, HR ಹುದ್ದೆಗೋಸ್ಕರ ಕಾಲ್ಫರನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಅಂಶಗಳನ್ನು, ಏನೆಲ್ಲ ಎಲಿಜಿಬಿಲಿಟಿಗಳು ಬೇಕು ಅನ್ನೋದನ್ನು ಮೆನ್ಷನ್ ಮಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ಒಂದು ಸಾಲನ್ನು ಮೆನ್ಷನ್ ಮಾಡುತ್ತೆ. ಕನ್ನಡ ಬರುವವರು ಈ ಒಂದು HR ಪೋಸ್ಟ್ಗೆ ಬೇಡ ಅನ್ನೋದನ್ನು, ಪರ್ಟಿಕ್ಯುಲರ್ ಆಗಿ ಆದ್ಯತೆ ಇಲ್ಲ ಅನ್ನೋದನ್ನು ಮೆನ್ಷನ್ ಮಾಡುತ್ತೆ. ಇದರಿಂದಾಗಿ ಕನ್ನಡದಲ್ಲಿರುವಂತಹ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಬಂದು ಉದ್ಯೋಗ ಹರಸಿ ಬಂದಿರ್ತಾರೆ. ಅದರ ಜೊತೆಗೆ ಒಂದಿಷ್ಟು ಕಂಪನಿಗಳನ್ನು ನಾರ್ತ್ ಇಂಡಿಯಾದಿಂದ ಬಂದಾಗಿರ್ಬೋದು, ಬೇರೆ ಬೇರೆ ಊರುಗಳಿಂದ ಬಂದಿರಬಹುದು, ಅವರು ಬಂದು ಬೆಂಗಳೂರಿನಲ್ಲಿ ಕಂಪನಿಯನ್ನು ಸ್ಥಾಪನೆ ಮಾಡಿರ್ತಾರೆ. ಇಲ್ಲಿಯ ಜನ, ಇಲ್ಲಿಯ ಕೆಲಸದವರು, ಇಲ್ಲಿಯ ಹುಡುಗರುಗಳು ಆ ಒಂದು ಕಂಪನಿಗಳಲ್ಲಿ ಹೋಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಕನ್ನಡದ ಮಾತನಾಡುವಂತಹ HR ಬೇಡ ಅನ್ನುವಂಥದ್ದು ಎಲ್ಲೋ ಒಂದು ಕಡೆಯಲ್ಲಿ ಕನ್ನಡ ಭಾಷೆಗೆ ಮಾಡಿದಂಥ ಅವಮಾನ ಅಂತ ಹೇಳಿ ಇದೀಗ ಒಂದಿಷ್ಟು ಕನ್ನಡ ಪರ ಹೋರಾಟಗಾರರು ರೊಚ್ಚಿಗೆದ್ದಿರುವಂಥದ್ದು. ಅದರ ಜೊತೆಗೆ ಆ ಒಂದು ಕಂಪನಿ ಏನಿದೆ ಖಾಸಗಿ ಕಂಪನಿ, ಆ ಒಂದು ಖಾಸಗಿ ಕಂಪನಿಯ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಇದರ ಮಧ್ಯೆ ಮತ್ತೊಂದು ಕಡೆಯಲ್ಲಿ ಆ ಕಂಪನಿಯ ಮುಂಭಾಗದಲ್ಲಿ ಹೋಗಿ ಪ್ರತಿಭಟನೆಯನ್ನು ಕೂಡ ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ನಡೆಸ್ಕೊಂಡಿರುವಂಥದ್ದು. ಯಾಕಂತ ಹೇಳಿದರೆ ಇದು ಕನ್ನಡ ನೆಲದಲ್ಲೇ ಕನ್ನಡ ಜನರೊಂದಿಗೆ ಬೆರೆಯುವಂತಹ ಕಂಪನಿಗಳು ಮಾಡುವಂತಹ ನೀತಿಯ, ಅಥವಾ ಕನ್ನಡದ ಜೊತೆ ಇರುವಂತಹ ಕಂಪನಿಗಳು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಇರಬೇಕಾಗತ್ತೆ. ಕಂಪನಿ ಅಂತ ಹೇಳಿದ ತಕ್ಷಣ ಅಲ್ಲಿ ಭಾಷೆಗಳು ಬರೋದಿಲ್ಲ. ನೀವು ಅಲ್ಲಿ ಉದ್ಯೋಗವನ್ನು ಹರಿಸಿ ಹೋಗುವಂಥವ್ರು ಪ್ರಮುಖವಾಗಿ ಬೆಂಗಳೂರಿನವರೇ ಇರ್ತಾರೆ, ಅಥವಾ ಬೆಂಗಳೂರಿನವರೇ ಹೆಚ್ಚಿನವರು ಕೆಲಸ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅವರ ಮಾತೃಭಾಷೆಗೆ, ದಿನ ಆಡುವಂತಹ ಮಾತೃಭಾಷೆಗೆ ಒಂದು ಖಾಸಗಿ ಕಂಪನಿ ಮಾನ್ಯತೆಯನ್ನು ನೀಡ್ತಾ ಇಲ್ಲ, ಅಥವಾ ಪ್ರಮುಖವಾಗಿ ಆದ್ಯತೆ ಇಲ್ಲ ಅನ್ನುವಂಥ ಒಂದು ಸಂದರ್ಭ ಇದೀಗ ಕನ್ನಡಿಗರೇ ಎದುರುವಾಗಿರುವಂಥದ್ದು. ಒಂದು ಮಾತಿದೆ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅಂತ. ಎಲ್ಲೋ ಒಂದು ಕಡೆಯಲ್ಲಿ ಹಿಂದಿ ವಾಳಗಳು, ನಾರ್ತ್ ಇಂಡಿಯನ್ಸ್ಗಳು ಬಂದು ಈ ಮಾತನ್ನು ಹಾಳು ಮಾಡ್ತಾ ಇದ್ದಾರೆ, ಕನ್ನಡಿಗರಿಗೆ ಬೇಕಾದಂತಹ ಬೆಲೆಯನ್ನು ಕೊಡ್ತಾ ಇಲ್ಲ. ಇದರಿಂದಾಗಿ ಇದೀಗ ಪ್ರತಿಭಟನೆಯ ಕಾವು ಹೆಚ್ಚಾಗಿರುವಂಥದ್ದು. ಖಾಸಗಿ ಕಂಪನಿ ಏನಿದೆ ಆ ಒಂದು ಕಂಪನಿಯ ವಿರುದ್ಧ ಆಕ್ರೋಶ ಕೂಡ ಮನೆ ಮಾಡಿರುವಂಥದ್ದು. ಪ್ರಮುಖವಾಗಿ ನಾಳೆ ಅಥವಾ ಇಂದು ಹೋಗಿ ಅಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡೋದಕ್ಕೆ ಕನ್ನಡಿಗರು ಸಿದ್ಧ ಆಗಿರುವಂಥದ್ದು. ರಂಜಿತ್, ಓಕೆ ಚರಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಕರ್ನಾಟಕದಲ್ಲಿ ಇದ್ದ ಮೇಲೆ ಕನ್ನಡ ಮಾತಾಡಬೇಕು, ಕನ್ನಡಿಗರಿಗೆ ಗೌರವ ಕೊಡಬೇಕು, ಕರ್ನಾಟಕದ ಅನ್ನ ತಿಂದ ಮೇಲೆ ಕನ್ನಡಕ್ಕೆ ಮರ್ಯಾದೆ ಕೊಡಬೇಕಾದದ್ದು ಎಲ್ಲರ ಕರ್ತವ್ಯ. ಆದರೆ ಇಲ್ಲೊಂದು ಖಾಸಗಿ ಕಂಪನಿ ಉಂಡ ಮನೆಗೆ ದ್ರೋಹ ಮಾಡಿದೆ,
ಕನ್ನಡಕ್ಕೆ ದ್ರೋಹ ಮಾಡಿದೆ, ಕನ್ನಡಿಗರಲ್ಲದ HR ಬೇಕು ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದೆ ಈ ಕಂಪನಿ. ಖಾಸಗಿ ಕಂಪನಿಯಿಂದ ಉದ್ದಟತನದ ಪ್ರಕಟಣೆ ಇದು. ಅವರಿಗೆ ಕನ್ನಡಿಗರು HR ಆಗಿ ಬೇಡುವಂತೆ. ಬೆಂಗಳೂರಿನ JP ನಗರದಲ್ಲಿರುವ ಖಾಸಗಿ ಕಂಪನಿಯ ಹೆಸರು ಸ್ಕಿಲ್ ಸಾನಿಕ್ಸ್ ಕಂಪನಿ. ಇದು ಕನ್ನಡದ ಸೌಕರ್ಯವನ್ನ ತೆಗೆದುಕೊಂಡು ಕರ್ನಾಟಕದ ನೆಲದಲ್ಲಿ ಇದ್ದು ಕನ್ನಡದ ನೀರನ್ನ ಕುಡಿದು ಕನ್ನಡದ ಗಾಳಿಯನ್ನ ಸೇವಿಸಿ ಕನ್ನಡದ ಅನ್ನವನ್ನ ಉಂಡು ಕನ್ನಡಕ್ಕೆ ದ್ರೋಹ ಮಾಡುವಂತ ಇಂಥ ಕಂಪನಿಗಳಿಗೆ ಕರ್ನಾಟಕದಲ್ಲಿ ಜಾಗ ಕೊಡ್ಬೇಕಾ? ನಾವು ಕರ್ನಾಟಕದಲ್ಲಿ ಅವ್ರನ್ನ ಉಳಿಸ್ಕೊಳ್ಬೇಕಾ? ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಆ ಕನ್ನಡಿಗನಿಗೆ ನಿಮ್ಮ ಕಂಪನಿಯಲ್ಲಿ ಕೆಲಸ ಕೊಡೋದಿಲ್ಲ, ಕನ್ನಡಿಗರು ಬೇಡ, ನಮಗೆ ಕನ್ನಡಿಗನಾಗಿರುವ HR ಬೇಡ ಅಂತೇಳಿ ಪ್ರಕಟಣೆಯನ್ನ ಹೊರಡಿಸಿರುವಂತ ಈ ಕಂಪನಿಯನ್ನ ಕರ್ನಾಟಕದಿಂದ ಒದ್ದೋಡಿಸ್ಬೇಕಲ್ವಾ? ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚರಣ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಇಂಥವರಿಗೆ ಏನು ಮಾಡಬೇಕು? ಕರ್ನಾಟಕದಲ್ಲಿದ್ದು ಇಲ್ಲಿನ ಅನ್ನ ತಿಂದು ಇಲ್ಲಿನ ಗಾಳಿಯನ್ನು ಸೇವಿಸಿ ಇಲ್ಲಿನ ಸೌಕರ್ಯವನ್ನು ಬಳಸ್ಕೊಂಡು ಎಲ್ಲವನ್ನೂ ಕೂಡ ಉಂಡು ತಿಂದು ಕನ್ನಡಿಗನನ್ನು ಕೆಲಸಕ್ಕೆ ಸೇರಿಸ್ಕೊಳ್ಳುವಾಗ ಈ ರೀತಿ ನೀತಿ ಏನು ಮಾಡಬೇಕು? ಇವ್ರನ್ನ ಯಾವ ಕಂಪನಿ ಅದು? ಯಾಕಂತೆ ಹಂಗೆ ಮಾಡಿದ್ರು? ಏನಿದೆ ಮಾಹಿತಿ ಚರಣ್? ಎಸ್ ರಂಜಿತ್, ಪ್ರಮುಖವಾಗಿ JP ನಗರದಲ್ಲಿರುವಂತಹ ಖಾಸಗಿ ಕಂಪನಿಯೊಂದು ಉದ್ದಟತನವನ್ನು ತೋರಿರುವಂಥದ್ದು. ಪ್ರಮುಖವಾಗಿ ಬೆಂಗಳೂರಿನ JP ನಗರದಲ್ಲಿರುವಂತಹ ಕಂಪನಿಯಲ್ಲಿ ಕನ್ನಡ ಬರುವಂತಹ HR ಅವಕಾಶ ಇಲ್ಲ ಅನ್ನುವಂತಹ ಒಂದು ಪೋಸ್ಟನ್ನು ಮಾಡಿರುವಂಥದ್ದು. ಎಕ್ಸ್ ಖಾತೆ ಮೂಲಕ ಒಂದು ಪೋಸ್ಟನ್ನು ಮಾಡುತ್ತೆ, ಮತ್ತು ಒಂದು ಏನು HR ಹುದ್ದೆಗೋಸ್ಕರ ಕಾಲ್ಫರನ್ನು ಮಾಡುತ್ತೆ. ಆ ಒಂದು ಕಾಲ್ಫರ್ನಲ್ಲಿ ಕನ್ನಡ ಬರೋರಿಗೆ ಆದ್ಯತೆ ಇಲ್ಲ ಅನ್ನೋದನ್ನು ಕೂಡ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡುತ್ತೆ. ಒಂದು ಕಡೆಯಲ್ಲಿ ಕನ್ನಡದ ನೆಲದಲ್ಲಿದ್ದು ಕನ್ನಡದ ನೀರನ್ನು ಕುಡಿತಾ ಇಲ್ಲಿನ ಗಾಳಿಯನ್ನು ಸೇವಿಸ್ತಾ ಇಲ್ಲಿಯ ಜನರ ಜೊತೆ ಬೆರೆದು ಇಲ್ಲೇ ಉದ್ಯೋಗವನ್ನು ಮಾಡುವಂತಹ ಕಂಪನಿಗಳು ಕನ್ನಡದ ಮೇಲೆ ಈ ರೀತಿಯಾದಂಥ ಉದ್ದಟತನವನ್ನು, ಕನ್ನಡದ ಮೇಲಿರುವಂಥ ಈ ರೀತಿಯಾದಂಥ ನಿರ್ಲಕ್ಷ್ಯತನವನ್ನು ತೋರ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆಗೆ ಇದು ಆ ಒಂದು ಕಂಪನಿಯ ಪರಮಾವಧಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಪ್ರಮುಖವಾಗಿ ಒಂದು ಪೋಸ್ಟನ್ನು ಮಾಡುತ್ತೆ, HR ಹುದ್ದೆಗೋಸ್ಕರ ಕಾಲ್ಫರನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಅಂಶಗಳನ್ನು, ಏನೆಲ್ಲ ಎಲಿಜಿಬಿಲಿಟಿಗಳು ಬೇಕು ಅನ್ನೋದನ್ನು ಮೆನ್ಷನ್ ಮಾಡುತ್ತೆ. ಆ ಒಂದು ಸಂದರ್ಭದಲ್ಲಿ ಒಂದು ಸಾಲನ್ನು ಮೆನ್ಷನ್ ಮಾಡುತ್ತೆ. ಕನ್ನಡ ಬರುವವರು ಈ ಒಂದು HR ಪೋಸ್ಟ್ಗೆ ಬೇಡ ಅನ್ನೋದನ್ನು, ಪರ್ಟಿಕ್ಯುಲರ್ ಆಗಿ ಆದ್ಯತೆ ಇಲ್ಲ ಅನ್ನೋದನ್ನು ಮೆನ್ಷನ್ ಮಾಡುತ್ತೆ. ಇದರಿಂದಾಗಿ ಕನ್ನಡದಲ್ಲಿರುವಂತಹ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಬಂದು ಉದ್ಯೋಗ ಹರಸಿ ಬಂದಿರ್ತಾರೆ. ಅದರ ಜೊತೆಗೆ ಒಂದಿಷ್ಟು ಕಂಪನಿಗಳನ್ನು ನಾರ್ತ್ ಇಂಡಿಯಾದಿಂದ ಬಂದಾಗಿರ್ಬೋದು, ಬೇರೆ ಬೇರೆ ಊರುಗಳಿಂದ ಬಂದಿರಬಹುದು, ಅವರು ಬಂದು ಬೆಂಗಳೂರಿನಲ್ಲಿ ಕಂಪನಿಯನ್ನು ಸ್ಥಾಪನೆ ಮಾಡಿರ್ತಾರೆ. ಇಲ್ಲಿಯ ಜನ, ಇಲ್ಲಿಯ ಕೆಲಸದವರು, ಇಲ್ಲಿಯ ಹುಡುಗರುಗಳು ಆ ಒಂದು ಕಂಪನಿಗಳಲ್ಲಿ ಹೋಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಕನ್ನಡದ ಮಾತನಾಡುವಂತಹ HR ಬೇಡ ಅನ್ನುವಂಥದ್ದು ಎಲ್ಲೋ ಒಂದು ಕಡೆಯಲ್ಲಿ ಕನ್ನಡ ಭಾಷೆಗೆ ಮಾಡಿದಂಥ ಅವಮಾನ ಅಂತ ಹೇಳಿ ಇದೀಗ ಒಂದಿಷ್ಟು ಕನ್ನಡ ಪರ ಹೋರಾಟಗಾರರು ರೊಚ್ಚಿಗೆದ್ದಿರುವಂಥದ್ದು. ಅದರ ಜೊತೆಗೆ ಆ ಒಂದು ಕಂಪನಿ ಏನಿದೆ ಖಾಸಗಿ ಕಂಪನಿ, ಆ ಒಂದು ಖಾಸಗಿ ಕಂಪನಿಯ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಇದರ ಮಧ್ಯೆ ಮತ್ತೊಂದು ಕಡೆಯಲ್ಲಿ ಆ ಕಂಪನಿಯ ಮುಂಭಾಗದಲ್ಲಿ ಹೋಗಿ ಪ್ರತಿಭಟನೆಯನ್ನು ಕೂಡ ಮಾಡೋದಕ್ಕೆ ಸಿದ್ಧತೆಯನ್ನು ಕೂಡ ನಡೆಸ್ಕೊಂಡಿರುವಂಥದ್ದು. ಯಾಕಂತ ಹೇಳಿದರೆ ಇದು ಕನ್ನಡ ನೆಲದಲ್ಲೇ ಕನ್ನಡ ಜನರೊಂದಿಗೆ ಬೆರೆಯುವಂತಹ ಕಂಪನಿಗಳು ಮಾಡುವಂತಹ ನೀತಿಯ, ಅಥವಾ ಕನ್ನಡದ ಜೊತೆ ಇರುವಂತಹ ಕಂಪನಿಗಳು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಇರಬೇಕಾಗತ್ತೆ. ಕಂಪನಿ ಅಂತ ಹೇಳಿದ ತಕ್ಷಣ ಅಲ್ಲಿ ಭಾಷೆಗಳು ಬರೋದಿಲ್ಲ. ನೀವು ಅಲ್ಲಿ ಉದ್ಯೋಗವನ್ನು ಹರಿಸಿ ಹೋಗುವಂಥವ್ರು ಪ್ರಮುಖವಾಗಿ ಬೆಂಗಳೂರಿನವರೇ ಇರ್ತಾರೆ, ಅಥವಾ ಬೆಂಗಳೂರಿನವರೇ ಹೆಚ್ಚಿನವರು ಕೆಲಸ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅವರ ಮಾತೃಭಾಷೆಗೆ, ದಿನ ಆಡುವಂತಹ ಮಾತೃಭಾಷೆಗೆ ಒಂದು ಖಾಸಗಿ ಕಂಪನಿ ಮಾನ್ಯತೆಯನ್ನು ನೀಡ್ತಾ ಇಲ್ಲ, ಅಥವಾ ಪ್ರಮುಖವಾಗಿ ಆದ್ಯತೆ ಇಲ್ಲ ಅನ್ನುವಂಥ ಒಂದು ಸಂದರ್ಭ ಇದೀಗ ಕನ್ನಡಿಗರೇ ಎದುರುವಾಗಿರುವಂಥದ್ದು. ಒಂದು ಮಾತಿದೆ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅಂತ. ಎಲ್ಲೋ ಒಂದು ಕಡೆಯಲ್ಲಿ ಹಿಂದಿ ವಾಳಗಳು, ನಾರ್ತ್ ಇಂಡಿಯನ್ಸ್ಗಳು ಬಂದು ಈ ಮಾತನ್ನು ಹಾಳು ಮಾಡ್ತಾ ಇದ್ದಾರೆ, ಕನ್ನಡಿಗರಿಗೆ ಬೇಕಾದಂತಹ ಬೆಲೆಯನ್ನು ಕೊಡ್ತಾ ಇಲ್ಲ. ಇದರಿಂದಾಗಿ ಇದೀಗ ಪ್ರತಿಭಟನೆಯ ಕಾವು ಹೆಚ್ಚಾಗಿರುವಂಥದ್ದು. ಖಾಸಗಿ ಕಂಪನಿ ಏನಿದೆ ಆ ಒಂದು ಕಂಪನಿಯ ವಿರುದ್ಧ ಆಕ್ರೋಶ ಕೂಡ ಮನೆ ಮಾಡಿರುವಂಥದ್ದು. ಪ್ರಮುಖವಾಗಿ ನಾಳೆ ಅಥವಾ ಇಂದು ಹೋಗಿ ಅಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡೋದಕ್ಕೆ ಕನ್ನಡಿಗರು ಸಿದ್ಧ ಆಗಿರುವಂಥದ್ದು. ರಂಜಿತ್. ಓಕೆ ಚರಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.